ನೋಡಿ ವೀಕ್ಷಕರೇ, ಈ ರಾಗಿ ರೊಟ್ಟಿ ಹಾಕ್ತಾ ಇದ್ದೀನಿ. ಇಲ್ಲಿ ಬಡಿಸ್ಕೊಡೋದು ನೋಡಿ. ಇವಾಗ ಇದಕ್ಕೊಂದು ಸ್ವಲ್ಪ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ, ಕಾಯಿ ಚಟ್ನಿ ಒಣಮೆಣಸಿನ್ಕಾಯಿ ಹಾಕಿ ಮಾಡ್ಕೊಂಡಿರೋದು ನೋಡಿ. ರಾಗಿ ರೊಟ್ಟಿ ಇಲ್ಲಿ ನೋಡಿ, ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಸೇರಿಸ್ತೀನಿ, ಬಡಿಸ್ಕೊತೀನಿ ನೋಡಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ. ನೋಡಿ, ತುಪ್ಪ ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನು ಸ್ವಲ್ಪ ಇಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಒಂದೆರಡು ಬೌಲ್ ಅಷ್ಟಿದೆ ರಾಗಿ ಹಿಟ್ಟು. ಇದನ್ನೊಂಚೂರು ನಾನು ರಾಗಿ ತಾಳಿಪಟ್ಟು ಮಾಡೋದು ತೋರಿಸ್ತೀನಿ. ಅಕ್ಕಿದು ಮಾಡಿದ್ದೆ ಒಂದ್ಸರಿ, ಈಗ ರಾಗಿದು ಮಾಡ್ತಾಯಿದ್ದೀನಿ, ರಾಗಿ ಹಿಟ್ಟಿಂದು. ಅದು ಯಾವ ಥರ ಮಾಡೋದು ಅಂದರೆ, ನಾನು ಇಲ್ಲಿ ಒಂಚೂರು ಬಾಣಲಿ ಇಟ್ಕೊಂಡಿದ್ದೀನಿ. ಒಂಚೂರು ಕಡಲೆಬೇಳೆ ಹುರ್ಕೊತೀನಿ. ಕಡಲೆಬೇಳೆ ಹುರ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಕಡಲೆಬೇಳೆ ಹಾಕಿದಾಗ ತಾಳಿಪಟ್ಟಿಗೆ ಅದು ಒಂಚೂರು ಚೆನ್ನಾಗಿರುತ್ತೆ. ಬಾಯಿಗೆ ಸಿಗ್ತಾ ಇರೋದು ಗರಿ ಗರಿಯಾಗಿ, ಅದು ಆಗ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಒಂಚೂರು ಫ್ರೈ ಮಾಡ್ಕೊಬೇಕಾಗುತ್ತೆ, ಯಾಕೆ ಒಂಚೂರು ಸಾಫ್ಟ್ ಆಗಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಹಂಗೆ ಹಾಕ್ತೀನಿ, ಇದರಲ್ಲಿ ಏನು ಬಿಸಿ ಮಾಡ್ಕೊಳ್ಳಲ್ಲ, ಇದು ಹಂಗೆ ಸೇರಿಸ್ತೀನಿ ನಾನು. ಈಗ ಅದು ಕಡಲೆಬೇಳೆ ಹಾಕ್ತಾಯಿದೆ ನೋಡಿ. ಇದಕ್ಕೊಂಚೂರು ಕಾಯಿ ಚಟ್ನಿ ಮಾಡ್ಕೊತೀನಿ ನಾನು, ರಾಗಿ ತಾಳಿಪಟ್ಟಿಗೆ. ಹಾಗಾಗಿ ನೋಡಿ, ಒಂಚೂರು ಕೆಂಪಾಗಲಿ, ಅದಕ್ಕೆ ಈರುಳ್ಳಿ ಸೇರಿಸ್ಕೊಳೋಣ. ಬೇಕಾದ್ರೆ ಸಬ್ಬಸಿಗೆ ಸೊಪ್ಪು ಮತ್ತು ಏನಾದ್ರು ನಾನು ಸೇರಿಸ್ಕೊಬೋದು, ಬಟ್ ಏನು ಸಬ್ಬಸಿಗೆ ಸೊಪ್ಪು ಸೇರಿಸ್ತಿಲ್ಲ, ಬರೀ ಕೊತ್ತಂಬರಿ ಒಂದು ಸೇರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದ್ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ರಾಗಿ ರೊಟ್ಟಿಗಿಂತನೂ ಅಕ್ಕಿ ರೊಟ್ಟಿಗಿಂತನೂ ರುಚಿಯಾಗಿ ಬರುತ್ತೆ, ಅಕ್ಕಿ ತಾಳಿಪಟ್ಟಿಗಿಂತನೂ ತುಂಬ ರುಚಿಯಾಗಿರುತ್ತೆ ಇದು. ಹಾಗಾಗಿ ಇದನ್ನು ಚೂರು ಕೆಂಪಾಗಲಿ ವೀಕ್ಷಕರೇ. ಕೆಂಪಾದ್ಮೇಲೆ ಒಂಚೂರು ಇದನ್ನು ಸೇರಿಸ್ಕೊಳ, ಈರುಳ್ಳಿ ಸೇರಿಸ್ಕೊಳ್ಳೋಣ ನೋಡಿ. ಚೂರು ಕೆಂಪಾಗಬೇಕು. ಚೂರು ಕೆಂಪಾದರೆ ಘಮ ಬರುತ್ತೆ, ಒಳ್ಳೆ ಘಮ ಬರುತ್ತೆ. ಈ ಕಡಲೆಬೇಳೆ ಹುರಿತಾ ಇದ್ದರೆ ಅಲ್ಲಿವರೆಗೂ ನಾವು ಒಂಚೂರು ಹುರ್ಕೊಳ್ಳೋಣ ನೋಡಿ. ನೋಡಿ, ಆಗಿದೆ ಇದು. ಇದಕ್ಕೊಂದು ಸ್ವಲ್ಪ ಈರುಳ್ಳಿನೂ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತೀನಿ ನಾನು ನೋಡಿ. ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಸ್ವಲ್ಪ ಮೆತ್ತಗಾದರೆ ಸಾಕಾಗುತ್ತೆ, ಜಾಸ್ತಿ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಂಡು ಸರಿ ಮಾಡ್ಕೊಳ್ಳೋಣ ಇರ್ತದೆ. ಯಾಕೆಂದರೆ ಸ್ವಲ್ಪ ಉಂಡೆ ಚೆನ್ನಾಗಿ ಬರಬೇಕು ಅನ್ನೋದು ಅಷ್ಟೇ. ಕಲಿಸಿಟ್ಕೊಂಡಿದ್ದೀನಿ, ನಾನು ತೋರಿಸ್ತೀನಿ ಇದನ್ನು. ಸ್ವಲ್ಪ ಚೂರು ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಇದರಿಂದ ಅಷ್ಟೇನು ಫ್ರೈ ಆಗಬೇಕು, ಕೆಂಪಗಾಗಬೇಕು ಅಂತ ಏನಿಲ್ಲ. ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ, ಅದನ್ನಂತೂ ಸಪೋರ್ಟ್ ಮಾಡಿ ನಿಮ್ಮ ಜೊತೆಗೆ ನಮ್ಮದು ಕೈ ಜೋಡಿಸಿ ನಾವು ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ ನೋಡಿ. ನೋಡಿ ವೀಕ್ಷಕರೇ, ಇಷ್ಟಾದರೆ ಸಾಕಾಗುತ್ತೆ ನೋಡಿ. ಈ ತೆಗೆದ್ಬಿಟ್ಟು ರಾಗಿ ಹಿಟ್ಟಿಗೆ ಸೇರಿಸ್ಕೊತೀನಿ ನಾನು ನೋಡಿ. ಸಾಣಿಸಿಟ್ಕೊಂಡಿದ್ದೆ ನಾನೀಗ ರಾಗಿ ಹಿಟ್ಟು. ನಾವು ಏನೇ ಹಿಟ್ಟು ಮಾಡಬೇಕಾದ್ರೂ ಸ್ವಲ್ಪ ಸಾಣಿಸಿ ಹಾಕ್ಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಇಲ್ಲೊಂಚೂರು ನಾನು ಬಾಣಲಿಗೆ ಪಾತ್ರೆಗೆ ರಾಗಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಸರಿಗೆ ಅಂತ. ಯಾಕೆಂದರೆ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾಡುವಾಗ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಜಿಗಿಟ್ ಬಂದಾಗ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ ನಾವು ಮಾಡುವಾಗ ಈಸಿ ಆಗುತ್ತೆ ನಮಗೆ ನೋಡಿ. ಈ ಥರ ಸರಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ತೋರಿಸ್ತೀನಿ ವೀಕ್ಷಕರೇ ನಿಮಗೆ ಆಮೇಲೆ. ಇದಾಗಿದೆ ನೋಡಿ,
ರಾಗಿ ಸರಿ ರೆಡಿಯಾಗಿದೆ. ಈಗ ಇದನ್ನು ಹಿಟ್ಟಿಗೆ ಬೆರೆಸ್ಕೊಳ್ಳೋಣ. ಸೇರಿಸ್ಕೊಂಡು ಅದನ್ನು ಕಲಿಸ್ಕೊಳ್ಳೋಣಂತೆ. ನೋಡಿ, ನಾನು ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದು ಸೇರಿಸ್ತೀನಿ ನಾನು. ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣಂತೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಪುಡಿ ಉಪ್ಪು ಸೇರಿಸ್ತೀನಿ ನಾನು. ನೋಡಿ, ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಕೊಳ್ಳೋಣ. ಮತ್ತು ಇಲ್ಲಿ ಕೊತ್ತಂಬರಿನೂ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನು ಅದನ್ನು ಈ ಕಡೆ ಸೇರಿಸ್ತೀನಿ. ನೋಡಿ, ಹೆಲ್ತಿ ಫುಡ್ಡು ಮಾತ್ರ. ರಾಗಿ ಹಿಟ್ಟು ಅಂತ ಅದನ್ನು ಏನು ಬೇರೆ ನಮಗೆ ಹೇಳೋದೇ ಬೇಡ ನಿಮಗೆ. ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ. ಶುಗರ್ ಇರೋರಾಗಲಿ ವಯಸ್ಸಾದವ್ರಿಗಾಗಲಿ ಆರಾಮಾಗಿ ಕೊಡ್ಬೋದು. ಇದೇನಂತ ಏನು ಜಾಸ್ತಿ ಹೆವಿ ಫುಡ್ಡಲ್ಲ, ಮತ್ತು ತಂಪಿರುತ್ತೆ ಮತ್ತು ದೇಹಕ್ಕೆ. ನೋಡಿ, ಚೂರು ತಣ್ಣಗಾದ್ಮೇಲೆ ಒಂಚೂರು ತಣ್ಣೀರೇ ಹಾಕ್ಕೊಂಡು ಕಲಿಸ್ಕೊಳ್ಬೋದು. ಇವಾಗ ಏನು ಪರವಾಗಿಲ್ಲ. ಇದೆಲ್ಲ ಕಲಿಸ್ಕೊಂಡು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಯಾವ ಥರ ಬರುತ್ತೆ ರೊಟ್ಟಿ ಅಂಥೇಳಿ. ರಾಗಿಗೆ ತಾಳಿಪಟ್ಟು ನೋಡಿ ವೀಕ್ಷಕರೇ. ಕಲಿಸ್ಕೊತೀನಿ ನಾನು. ನೀರಾಗಿ ಕಲಿಸಿ ನಿಮಗೆ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಇಲ್ಲ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ರಾಗಿ ಹಿಟ್ಟೆಲ್ಲ. ನೋಡಿ, ತಣ್ಣೀರೇ ಹಾಕೊಂಡು ಕಲಿಸ್ಕೊಂಡಿದ್ದೀನಿ. ಯಾಕೆ ರಾಗಿ ಸರಿ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ. ನೋಡಿ, ಇದೊಂದು ಸ್ವಲ್ಪ ಉಂಡೆ ಮಾಡಿಕೊಂಡು ನಾನು ರೊಟ್ಟಿ ಮಾಡ್ಕೊಳ್ಳೋಣ. ಸ್ವಲ್ಪ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ಒಂಚೂರು ನಾಟ್ಕೊಳ್ಳೋಣ. ಒಂದೊಂದೇ ಉಂಡೆ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಒಡೆಯಲ್ಲ. ಮತ್ತು ಆರಾಮಾಗಿ ರೊಟ್ಟಿ ತೊಟ್ಕೊಬೋದು. ನೋಡಿ, ಈ ಥರ ಮಾಡಿಕೊಂಡು ಅನ್ನೋದು ನಮ್ಗೆ ಎಷ್ಟೆಷ್ಟು ಬೇಕೋ ಉಂಡೆ ಮಾಡ್ಕೊಂಡು ನಾವು ತಾಳಿಪಟ್ಟು ಮಾಡ್ಕೊಳ್ಳೋಣ. ರಾಗಿ ತಾಳಿಪಟ್ಟು ನೋಡಿ, ಎಷ್ಟು ಬೇಕಾದ್ರೂ ಮಾಡ್ಕೊಬೋದು ನಾವು. ಸ್ವಲ್ಪ ನಾವು ಮೀಡಿಯಮ್ ಸೈಜಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನಾಟ್ಕೊಂಡು ನೋಡಿ, ಸ್ವಲ್ಪ ಎಣ್ಣೆ ಸರ್ಕೊಂಡು ಅದಕ್ಕೆ ತಟ್ಕೊಳೋಣಂತೆ. ನಾನೊಂದು ಬಟರ್ ಶೀಟ್ ತೊಗೊಂಡಿದ್ದೀನಿ. ಇಲ್ಲಿ ಹೋಳಿಗೆ ತಟ್ಟ ಕವರು. ಸ್ವಲ್ಪ ಎಣ್ಣೆ ತಟ್ಕೊಂಡು ತಟ್ಕೊಳೋಣ. ಇದನ್ನು ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ಇಲ್ಲಿ. ನೋಡಿ, ಕೆಲವು ಸೌತೆಕಾಯಿ ಹಾಕ್ತಾರೆ, ತರಕಾರಿ ಇದನ್ನೆಲ್ಲ ಸೇರಿಸ್ಬೋದು. ಸೌತೆಕಾಯಿ ಸೇರಿಸ್ಬೋದು, ಎಲ್ಲ ತುರಿದು ಹಾಕ್ಕೊಂಡು ಮಾಡ್ಬೋದು. ಬಟ್ ನಾನೇನು ಹಾಕ್ತಿಲ್ಲ ಇಲ್ಲಿ, ಹಾಗೆ ಮಾಡ್ತಾಯಿದ್ದೀನಿ. ಬರೀ ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಸೇರಿಸಿ ಅಷ್ಟೇ. ನೋಡಿ, ಇದಕ್ಕೊಂದು ಮಧ್ಯಕ್ಕೊಂದು ಹೋಲ್ ಮಾಡ್ಕೊಳ್ಳೋಣ ಈ ಥರ. ಯಾಕೆ ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಒಳಗೆ ಸೇರಿಕೊಂಡಾಗ ಅದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ನೋಡಿ, ನಾನಿಲ್ಲಿ ಹಂಚಿಟ್ಕೊಂಡಿದ್ದೀನಿ. ಇದು ಹಾಕ್ತೀನಿ, ನಿಮಗೆ ತೋರಿಸ್ತೀನಿ. ನಿಮಗೆ ಹಾಕ್ಬಿಟ್ಟು ನೋಡಿ ವೀಕ್ಷಕರೇ, ಇದನ್ನು ಹಾಕ್ಕೊಡ್ತೀನಿ ನನಗೆ. ಹಂಗೆ ಹಾಕೊಂಬೋದು ಕೈನಲ್ಲೇ, ಏನಾಗಲ್ಲ. ಬಟ್ ನಾನು ತೊಟ್ಟಿದ್ನೆಲ್ಲ ನಿಮಗೆ ಸೇರಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ನಿಮಗೆ. ಇದು ಎಣ್ಣೆ ಹಾಕ್ಕೊಂಡಾಗಲೇ ವೀಕ್ಷಕರೇ ತುಂಬ ಟೇಸ್ಟ್ ಬರೋದು ರಾಗಿ ರೊಟ್ಟಿಗೆ. ಸ್ವಲ್ಪ ನೋಡಿ, ಮೇಲೆ ಒಂಚೂರು ಒಂದು ಅರ್ಧ ಸ್ಪೂನು ಹಿಂಗೆ ಹಾಕ್ಕೊಂಡಾಗ ಕ್ಲೀನಾಗಿ ಬೇಕಾಗುತ್ತೆ. ಹಾಗೆ ಇನ್ನೊಂದು ಮಾಡಿ ನಿಮಗೆ ತೋರಿಸ್ತೀನಿ. ನಿಮಗೆ ಬೆಳಗ್ಗೆ ತಿಂಡಿಗಾಗಲಿ ರಾತ್ರಿ ಊಟಕ್ಕಾಗಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಟೈಮಿಂಗ್ಸ್ ಏನಿಲ್ಲ, ನಾವು ಯಾವಾಗ ಊಟ ಮಾಡ್ತೀವೋ ಅವಾಗ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ರಾಗಿ ಹಿಟ್ಟು ಮನೇಲೇ ಮಾಡ್ಕೊಂಡಿರೋ ಹಿಟ್ಟಿದು, ಅಂಗಡಿದೆಲ್ಲ. ರಾಗಿ ತಂದು ಕ್ಲೀನ್ ಮಾಡಿಸಿ ನಾನು ಮಿಲ್ ಮಾಡಿಸಿ ಇಟ್ಕೊತೀನಿ. ರಾಗಿ ಆಗಲಿ ಗೋಧಿ ಆಗಲಿ ಅಂಗಡೀಲಿ ಯಾವುದೂ ತಂದ್ಕೊಳ್ಳಲ್ಲ ನಾನು. ಒಂದ್ಸರಿ ಹಿಂಗೆ ಅಂಗಡಿ ತಂದುಬಿಟ್ಟು ಎಲ್ಲ ಹುಳಾಗ್ಬಿಟ್ಟಿತ್ತು ವೀಕ್ಷಕರೇ. ರಾಗಿ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ, ಹಾಗಾಗಿ ಸಾಮಾನ್ಯ ಗೋಧಿ ಹಿಟ್ಟಾಗಲಿ ನಾನು ಯಾವುದೋ ಅಂಗಡಿ ತಂದ್ಕೊಳ್ಳಲ್ಲ. ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ. ಹಿಟ್ಟು ತಂದು ಅದನ್ನು ಕ್ಲೀನ್ ಮಾಡಿಸಿ ಮಾಡ್ಕೊತೀನಿ. ಇದೊಂದು ತಿರುಗಿ ಸಾಕೋಣ. ವೀಕ್ಷಕರೇ, ಆ ಥರ ಬಂದಿದೆ ರಾಗಿ ರೊಟ್ಟಿ, ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಒಂಚೂರು ಬೇಯಿಸ್ಕೊಳ್ಳೋಣ. ಇದೊಂಚೂರು ಬೇಯಿಸ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ ವೀಕ್ಷಕರೇ, ಹಾಗಾಗಿ
ತೋರಿಸ್ತೀನಿ ವೀಕ್ಷಕರೇ, ಬಡಿಸಿ ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಈ ರಾಗಿ ರೊಟ್ಟಿ ಹಾಕ್ತಾ ಇದ್ದೀನಿ, ಇಲ್ಲಿ ಬಡಿಸ್ಕೊಡೋದು ನೋಡಿ. ಇವಾಗ ಇದಕ್ಕೊಂದು ಸ್ವಲ್ಪ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ, ಕಾಯಿ ಚಟ್ನಿ ಒಣಮೆಣಸಿನ್ಕಾಯಿ ಹಾಕಿ ಮಾಡ್ಕೊಂಡಿರೋದು ನೋಡಿ. ರಾಗಿ ರೊಟ್ಟಿ ಇಲ್ಲಿ ನಾನು ನೋಡಿ, ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ, ನಾನು ಇದಕ್ಕೆ ಸೇರಿಸ್ತೀನಿ, ಬಡಿಸ್ಕೊತೀನಿ ನೋಡಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ನೋಡಿ. ತುಪ್ಪ ಸೇರಿಸ್ತಾ ಇದ್ದೀನಿ ನಾನು. ನೋಡಿ, ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.